ದಾನ ಮಾಡುವ ಮನಸ್ಸು ಕೆಲವರಿಗಷ್ಟೇ ಇರುತ್ತದೆ. ಈ ಪೈಕಿ ಅಜಿಂ ಪ್ರೇಮ್ಜಿ ಫೌಂಡೇಶನ್ ರವರ ಧಾರಾಳತನ ಶ್ಲಾಘನೀಯವಾದದ್ದು ಎಂದು ಶಾಸಕ ಎಂಆರ್ ಮಂಜುನಾಥ್ ಅಭಿಪ್ರಾಯಪಟ್ಟರು. ತಾಲೂಕಿನ ಬಸಪ್ಪನದೊಡ್ಡಿ ಉನ್ನತೀಕರಿಸಿದ ಸರ್ಕಾರಿ ಶಾಲೆಯಲ್ಲಿ ಸ್ಮಾರ್ಟ್ ಕ್ಲಾಸ್ ಕೊಠಡಿಯ ಉದ್ಘಾಟನೆಯನ್ನು ಶಾಸಕ ಎಂಆರ್ ಮಂಜುನಾಥ್ ನೆರವೇರಿಸಿದರು. ಈ ವೇಳೆ ಮಾತನಾಡಿದ ಶಾಸಕರು, ಹಳೆಯ ವಿದ್ಯಾರ್ಥಿಗಳು ಹಾಗೂ ದಾನಿಗಳ ನೆರವಿನಿಂದ ಸ್ಮಾರ್ಟ್ ಕ್ಲಾಸ್ ಹಾಗೂ ಕಂಪ್ಯೂಟರ್ ತಂತ್ರಜ್ಞಾನಗಳು ವಿದ್ಯಾರ್ಥಿಗಳ ಕಲಿಕೆಗೆ ದೊರೆತಿರುವುದು ಉತ್ತಮವಾದದ್ದು. ಸ್ಪರ್ಧಾತ್ಮಕ ಈ ಯುಗದಲ್ಲಿ ಆಧುನಿಕ ತಂತ್ರಜ್ಞಾನ ಬಳಕೆ ಅವಶ್ಯಕ ಮತ್ತು ಅನಿವಾರ್ಯವಾಗಿದೆ ಎಂದರು. ಶೈಕ್ಷಣಿಕ ವಲಯದ ಬಸಪ್ಪನದೊಡ್ಡಿ ಉನ್ನತೀಕರಿಸಿದ ಸರ್ಕಾರಿ ಶಾಲೆಯಲ್ಲಿ ಅಜಿಂ ಪ್ರೇಮ್ಜಿ ಫೌಂಡೇಶನ್ ಬೆಂಗಳೂರು ಹಾಗೂ ಕರ್ನಾಟಕ ಸರ್ಕಾರ ಶಾಲಾ ಶಿಕ್ಷಣ ಇಲಾಖೆ ಇವರ ಸಹಯೋಗದಲ್ಲಿ ರಾಜ್ಯ ಸರ್ಕಾರದ ಅಕ್ಷರ ದಾಸೋಹ ಮಧ್ಯಾಹ್ನ ಉಪಹಾರ ಯೋಜನೆಯಡಿ ಶಾಲಾ ಮಕ್ಕಳಿಗೆ ಪೌಷ್ಟಿಕತೆ ವೃದ್ಧಿಸಲು ಪೂರಕ ಪೌಷ್ಟಿಕ ಆಹಾರವನ್ನು ವಾರದಲ್ಲಿ ವಿತರಿಸುವ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಇಂದಿಗೂ ಎಷ್ಟೋ ಮನೆಗಳಲ್ಲಿ 3 ಹೊತ್ತಿನ ಊಟಕ್ಕೂ ಕಷ್ಟವಿದೆ. ಕಟ್ಟಕಡೆಯ ವ್ಯಕ್ತಿಗೆ ಮೂಲಭೂತ ಸೌಕರ್ಯ ದೊರಕಿಲ್ಲ. ಇಂತಹ ಹಿನ್ನೆಲೆಯಿಂದ ಶಾಲೆಗೆ ಬರುವ ಮಕ್ಕಳು ಅಪೌಷ್ಟಿಕತೆಯಿಂದ ಬಳಲುತ್ತಿರುವ ಇಂಥವರಿಗೆ ಮಧ್ಯಾಹ್ನದ ಬಿಸಿಯೂಟ ವರವಾಗಿದೆ. ಇದರಿಂದ ಮಕ್ಕಳ ಶಾಲಾ ಹಾಜರಾತಿ ಶಾರೀರಿಕ ಮಾನಸಿಕ ಬೆಳವಣಿಗೆಗೆ ಪೂರಕವಾಗಿದೆ ಎಂದರು. ಸರ್ಕಾರದ ಜೊತೆಗೆ ಅಜಿಂ ಪ್ರೇಮ್ಜಿ ಫೌಂಡೇಶನ್ ಕೈ ಜೋಡಿಸಿರುವುದಕ್ಕೆ ಧನ್ಯವಾದಗಳನ್ನು ತಿಳಿಸಿದರು. ವೇದಿಕೆ ಕಾರ್ಯಕ್ರಮದ ಬಳಿಕ ಶಾಸಕ ಎಂಆರ್ ಮಂಜುನಾಥ್ ಮಕ್ಕಳ ಸಾಲಲ್ಲಿ ಕುಳಿತು ಉಪಹಾರ ಸೇವಿಸಿ ತಮ್ಮ ಸರಳತೆ ಮೆರೆದರು. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಉಮೇಶ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಗುರುಲಿಂಗಯ್ಯ, ಅಕ್ಷರ ದಾಸೋಹ ವಿಭಾಗದ ರಂಗಸ್ವಾಮಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮುತ್ತುರಾಜು, ಎಸ್ಡಿಎಂಸಿ ಅಧ್ಯಕ್ಷ ಮಲ್ಲೇಶ್, ಮುಖ್ಯ ಶಿಕ್ಷಕ ವೀರಪ್ಪ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ಈಗಾಗಲೇ ಓಲ್ಡ್ ಸ್ಟೂಡೆಂಟ್ಸ್ ಅಂತ ಹೇಳಿ ತಾವೇನು ಅದನ್ನು ಗುರುತಿಸಿ ಶಾಲೆಗೆ ಅನುದಾನ ಈಗಾಗಲೇ ಕೊಡಿಸ್ತೀರ. ನಿಜವಾಗ್ಲೂ ಅದು ಒಂದು ಎಲ್ಲರೂ ಎಲ್ಲ ಪ್ರಿನ್ಸಿಪಲ್ಗಳು ಎಲ್ಲ ಶಾಲೆಯಿಂದ ಎಲ್ಲ ಪ್ರತಿಯೊಬ್ಬರು ಇದನ್ನು ಅಳವಡಿಸ್ಕೊಂಡಾಗ ಸ್ವಲ್ಪ ಆದರೂ ಒಂದಷ್ಟು ಅಭಿವೃದ್ಧಿ ಮಾಡಿ ಅದು ಏನು ಅವಶ್ಯಕತೆ ಇದೆಯೋ ಅದನ್ನು ಅಲ್ಲಿ ಪೂರೈಸ್ಲಿಕ್ಕೆ ಸಾಧ್ಯ. ಮತ್ತು ಆ ಓಲ್ಡ್ ಸ್ಟೂಡೆಂಟ್ಸ್ ಅವ್ರು ಕೊಟ್ಟಾಗ ಅವ್ರಿಗೊಂದು ಹೆಮ್ಮೆ ಅನಿಸುತ್ತೆ. ಏನೇ ಮಾಡಿದ್ರು ಅವರು ನಿಸ್ವಾರ್ಥವಾಗಿ ಮಾಡ್ತಾರೆ. ಅದು ಒಳ್ಳೆ ವಿಚಾರ. ಅದನ್ನೆಲ್ಲರೂ ನಾವು ತೊಡಗಿಸ್ಕೊಳ್ಳುವಂಥ ಭಾವನೆ ಬಹುಶಃ ಎಲ್ಲ ಶಾಲೆಗಳಲ್ಲೂ ಅದಾಗಬೇಕು. ಇವತ್ತು ಒಬ್ಬೊಬ್ಬರು ಸಹ ಒಂದು ಉನ್ನತ ಮಟ್ಟದಲ್ಲಿ ಇರ್ತಾರೆ, ಹೇಳೋಕ್ಕಾಗಲ್ಲ. ಅವ್ರು ಕೊಡಬೇಕು ಅಂತ ಇದ್ರೂ ಸಹ ಎಲ್ಲಿ ಕೊಡೋದು, ಹೇಗೆ ಕೊಡೋದು ಅಂತ ಇರುತ್ತೆ. ಬಹುಶಃ ನಾವು ಅವ್ರನ್ನ ಒಂದು ಭೇಟಿಯಾದಾಗೋ ಅಥವಾ ಅವ್ರಿಗೆ ಗಮನಕ್ಕೆ ತಂದಾಗೋ ಅದು ಒಳ್ಳೇದಾಗ್ಬೋದು ಅಂತ ಹೇಳಿ ಆಶಿಸ್ತೇನೆ. ಆ ಥರ ಒಂದು ಕಾರ್ಯಕ್ರಮಗಳು ಆಗ್ತಾ ಇರೋದು ಸರಿ ಇದೆ. ಇಲ್ಲಿ ಹೆಚ್ಚು ಒಳ್ಳೆಯ ರಿಸಲ್ಟ್ ಬರಲಿ ಅಂತ ಹೇಳಿ ನಾನು ಆಶಿಸ್ತೇನೆ. ಯಾಕೆಂದರೆ ಶಾಲಾ ಮಕ್ಕಳು ಇವತ್ತು ಅವರು ಜನರಲ್ ನಾಲೆಡ್ಜ್ ಕಲಿಯೋದು ಅಕಾಡೆಮಿಕ್ಸ್ ಜೊತೆಗೆ ಅಷ್ಟೇ ಮುಖ್ಯ. ಅಂಥದ್ರಿಂದ ತಾವು ಮಾಸ್ಟರ್ಗಳು ಇಲ್ಲೆಲ್ಲ ಭಾಳಷ್ಟು ಶ್ರಮಪಟ್ಟು ಮಾಡ್ತಾ ಇದ್ದೀರಾ. ಆ ಮಕ್ಕಳನ್ನು ಇನ್ನಷ್ಟು ಒಂದು ಒಳ್ಳೆಯ ಉತ್ತಮವಾದ ಅಂಕಗಳ ಜೊತೆಗೆ ಅವರು ಜನರಲ್ ನಾಲೆಡ್ಜನ್ನು ಬೆಳೆಸಲಿಕ್ಕೆ ತಾವೆಲ್ಲ ಸಹಕಾರಿ ಆಗಬೇಕಂತೇಳಿ ಹೇಳ್ತಾ, ಇನ್ನೂ ಏನಾದರೂ ಹೆಚ್ಚಿನ ಒಂದು ವಿಚಾರ ಇದ್ದಾಗ ನನ್ನ ಗಮನಕ್ಕೆ ತಗೊಬನ್ನಿ ಎಂದು ಮತ್ತೊಮ್ಮೆ ನಾನು ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕರೆಸಿ ಇವತ್ತು ಈ ಧನ್ಯವಾದಗಳು.